ಚಾರ್ಧಾಮ್ ಯಾತ್ರೆ. ತುಂಬಾ ಜನ ತಿಳ್ಕೊಳ್ಳೋದೇನು ಅಂತಂದ್ರೆ, ಚಾರ್ಧಾಮ್ ಯಾತ್ರೆ ಅಂತ ಹೇಳಿದ ಕೂಡಲೇ ಗಂಗೋತ್ರಿ, ಯಮುನೋತ್ರಿ, ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಅಂತ ಅನ್ಕೋತಾರೆ. ಆದ್ರೆ ಇವು ಉತ್ತರಾಖಂಡ ರಾಜ್ಯದ ಪ್ರವಾಸೋದ್ಯಮದ ಛೋಟಾ ಚಾರ್ಧಾಮ್ ಯಾತ್ರೆ ಅಂತ. ಈ 4 ಪ್ರದೇಶಕ್ಕೆ ಕರ್ಕೊಂಡು ಹೋಗೋ ಯಾತ್ರೆ. ನಿಜವಾದ ಚಾರ್ಧಾಮ್ ಯಾತ್ರೆಯಲ್ಲಿ ಯಾವ್ಯಾವ ಪುಣ್ಯಕ್ಷೇತ್ರಗಳು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಹರೇ ರಾಮ್. ಚಾರ್ಧಾಮ್ ಅಥವಾ ಚತುರ್ಧಾಮ ಎನ್ನುವುದು ಭಾರತದಲ್ಲಿ ಇರುವ 4 ಪವಿತ್ರ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಸಮೂಹವಾಗಿದ್ದು, ಬದ್ರಿನಾಥ್, ದ್ವಾರಕಾ, ಪೂರಿ ಮತ್ತು ರಾಮೇಶ್ವರಂಗಳನ್ನು ಒಳಗೊಂಡಿದೆ. ಬದ್ರಿನಾಥ್ ಸತ್ಯಯುಗವನ್ನು ಪ್ರತಿನಿಧಿಸುತ್ತದೆ. ಉತ್ತರಾಖಂಡದ ಬದ್ರಿನಾಥ್ ಕ್ಷೇತ್ರವು ಶ್ರೀ ವಿಷ್ಣುವಿಗೆ ಸಮರ್ಪಿತವಾಗಿದೆ. ರಾಮೇಶ್ವರಂ ತ್ರೇತಾಯುಗವನ್ನು ಪ್ರತಿನಿಧಿಸುತ್ತದೆ. ತಮಿಳುನಾಡಿನಲ್ಲಿರುವ ರಾಮೇಶ್ವರಂ ಕ್ಷೇತ್ರವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ದ್ವಾರಕಾ ದ್ವಾಪರ ಯುಗವನ್ನು ಪ್ರತಿನಿಧಿಸುತ್ತದೆ. ಗುಜರಾತಿನ ದ್ವಾರಕಾ ಕ್ಷೇತ್ರವು ಶ್ರೀ ಕೃಷ್ಣನಿಗೆ ಸಮರ್ಪಿತವಾಗಿದೆ. ಪೂರಿ ಕಲಿಯುಗವನ್ನು ಪ್ರತಿನಿಧಿಸುತ್ತದೆ. ಒಡಿಸಾದ ಪೂರಿ ಜಗನ್ನಾಥ ದೇವಾಲಯವು ಶ್ರೀ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇವುಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಕ್ಷೇತ್ರಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಮೋಕ್ಷ ಸಾಧಿಸಲು ಜೀವನದಲ್ಲಿ ಕನಿಷ್ಠ ಒಮ್ಮೆ ಭೇಟಿ ನೀಡಬೇಕಾದ ಕ್ಷೇತ್ರಗಳೆಂದು ನಂಬಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.